ನಾಗಭೂಷಣ್ ಸರ್ ಯಾವಾಗಲೂ ಹೇಳ್ತಾರೆ ಅವ್ರ ಫ್ರೆಂಡ್ಗೆ, ನೋಡು ನೀನು ಈ ಸಿನಿಮಾದಲ್ಲಿ ನೀನು ಎಷ್ಟು ಸಿನಿಮಾ ಮಾಡಿದ್ರು ನಿನಗೆ ಫ್ಯಾನ್ಸ್ ಕೂಗಾಡ್ತಾರೆ, ಬಟ್ ಈ ಸಿನಿಮಾದಲ್ಲಿ ನೀನು ಬಂದ ತಕ್ಷಣ ಫುಲ್ ಥಿಯೇಟ್ರು ಹಬ್ಬನೇ ಮಾಡುತ್ತೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಅಂದರೆ ಹೀಗೆ ಬಂದು ಹೋಗೋ ಕ್ಯಾರೆಕ್ಟರ್ ಅಲ್ಲ ಅವ್ರದ್ದು. ಹಿ ಹ್ಯಾಸ್ ಅ ವೆರಿ ಮೇಜರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ, ತುಂಬ ಹೊತ್ತು ಹೋಗುತ್ತೆ ಸಿನಿಮಾದಲ್ಲಿ. ಆಮೇಲೆ ಅವರು ಬೇಸಿಕಲಿ ಮಾರ್ಷಲ್ ಆರ್ಟ್ಸ್ ಹೇಳ್ಕೊಡೋರು, ಬಟ್ ಅವ್ರು ಯಾವ ಥರ ಗೆಟಪ್ ಏನಕ್ಕಿದೆ, ಅವ್ರು ಏನಕ್ಕೆ ಬರ್ತಾರೆ, ಅವ್ರಿಗೂ ಮತ್ತು ವಿದ್ಯಾಪತಿಗೂ ಏನಿರುತ್ತೆ ನಂಟು ಅನ್ನೋದು ತುಂಬ ಕುತೂಹಲ ಮೂಡಿಸುತ್ತೆ. ಆ್ಯಂಡ್ ನಾನು ಹೇಳೋದು, ಆ ಮನುಷ್ಯ ಮನಸ್ಸಿಂದ ಸಿಕ್ಕಾಪಟ್ಟೆ ಒಳ್ಳೆಯವರು, ಅವ್ರಿಗೆಲ್ಲ ಒಳ್ಳೇದೇ ಆಗಬೇಕು ಅಂತ ನಾನು ದೇವ್ರ ಹತ್ರ ಯಾವಾಗಲೂ ಕೇಳ್ಕೊತೀನಿ. ಯಾಕಂದರೆ ಪ್ರೊಡ್ಯೂಸರ್ ಆಗಿ ಇಂಥ ಕಷ್ಟ, ನಮ್ಮ ಇಂಡಸ್ಟ್ರಿ ಎಷ್ಟು ಕಷ್ಟದಲ್ಲಿದೆ ಇವಾಗ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಅದು ಇದು ಇಂಥದ್ರಲ್ಲಿ ಒಂದು ಒಳ್ಳೆ ಕತೆ ಸಿಕ್ಕ ತಕ್ಷಣ ಇಲ್ಲ ಇದಕ್ಕೆ ನಾನು ಬಂಡವಾಳ ಹಾಕ್ತೀನಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅವ್ರ ಜೊತೆಲಿರೋರನ್ನ ಬೆಳೆಸ್ತಾ ಇದ್ದಾರಲ್ಲ, ಎಲ್ಲರೂ ನನ್ಗೆ ಅದು ಖುಷಿ ಇದೆ. ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸು ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ನ ನಿಲ್ಲಿಸಿ ಅದನ್ನು ಬಂಡವಾಳ ಹಾಕಿ ಒಂದು ಒಳ್ಳೆ ಕತೆನ ತಂದು ತೆರೆ ಮೇಲೆ ಅವ್ರು ಬಿಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಹಿ ಈಸ್ ಆಲ್ಸೋ ಜಸ್ಟ್ ಸೆಟ್ಲಿಂಗ್ ಇನ್ ಲೈಫ್. ಅಂದರೆ ಅವ್ರಾಗಲೇ ಸೆಟಲ್ ಆಗಿ ಇವಾಗ ಮದುವೆ ಆಗಿದ್ದಾರೆ, ಇವಾಗ ಆರಾಮಾಗಿರ್ಬೋದಲ್ಲ ನಾನು ಅಂತ ಅನ್ಕೋಬೋದು. ಬಟ್ ಸ್ಟಿಲ್ ಅವ್ರ ಪ್ರೊಡಕ್ಷನ್ ಹೌಸ್ಗೆ ಬಂಡವಾಳ ಹಾಕಿ ಇಂಥ ಒಳ್ಳೆ ಸಿನಿಮಾಗಳು ತರ್ತಾ ಇದ್ದಾರೆ. ಅವ್ರಿಗೋಸ್ಕರ ಆದರೂ ಅವ್ರು ಮಾಡಿರೋ ಎಲ್ಲ ಸಿನಿಮಾ ಡಾಲಿ ಪಿಕ್ಚರ್ಸಲ್ಲಿ ಹಿಟ್ ಆಗಬೇಕು ಅಂತ ನನ್ನ ಬಯಕೆ.